ನಮಸ್ಕಾರ, ಇದು ಸೂಪರ್ ಪ್ರೈಮ್ ಅಟ್ 9. ನಾನು ಅರುಣ್ ಭೋಗ. ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಳಿಗೆ ಹೊಸದಾಗಿ ಅರ್ಜಿ ಹಾಕೋಕೆ ರೆಡಿಯಾಗಿ. ಹೊಸ ಅರ್ಜಿ ಹಾಕದಿದ್ರೆ ನಿಮಗೆ ಹಣ ಬರಲ್ಲ. ಅರ್ಜಿ ಯಾವಾಗ, ಎಲ್ಲಿ, ಹೇಗೆ ಹಾಕಬೇಕು ಅಂತ ಹೇಳ್ತೀನಿ. ಇನ್ನು ಬಿಡದಿ ಭೂ ಸ್ವಾಧೀನಕ್ಕೆ ನೋಟಿಸ್ ಕೊಡ್ತಾ ಇದ್ದಂತೆ ಹೋರಾಟಗಳು ಶುರುವಾಗಿದೆ. ಎಚ್ಡಿಕೆ ಡಿಕೆಶಿ ಮಧ್ಯೆ ವಾಕ್ ಸಮರ ಶುರುವಾಗಿದೆ. ಜೊತೆಗೆ ರಾಜಕಾರಣಿಗಳ ಆಸ್ತಿ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನು ನಿರ್ಮಲಾ ಸೀತಾರಾಮನ್ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಟೀಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂದಿದ್ದಕ್ಕೂ ಕೂಡ ಸಿಟ್ಟಾದ್ರು. ಜೊತೆಗೆ ರಾಜ್ಯಕ್ಕೆ ಕೊಟ್ಟ ಯೋಜನೆಗಳ ಲೆಕ್ಕನೂ ಕೊಟ್ಟಿದ್ದಾರೆ. ಇನ್ನು ಟಿಎಂಸಿ ಪಕ್ಷದಿಂದ 20 ಸಂಸದರು ಅಧಿಕೃತವಾಗಿ ಹೊರಗೆ ಬಂದಿದ್ದಾರೆ. ಮೋದಿ ಸರ್ಕಾರವನ್ನ ಬೆಂಬಲಿಸಿ ಲೋಕಸಭೆ ಸ್ಪೀಕರ್ಗೂ ಪತ್ರ ಕೊಟ್ಟಿದ್ದಾರೆ. ದೀದಿ ಮನೆಯಲ್ಲೀಗ ಸಭೆಗಳಾಗ್ತಾ ಇದೆ. ಇನ್ನು ಪ್ರಧಾನಿ ಮೋದಿ ಫ್ರಾನ್ಸ್ ಅಧ್ಯಕ್ಷರನ್ನ ಭೇಟಿಯಾಗಿದ್ರು. ಮೋದಿಗೆ ಅನಿವಾಸಿ ಭಾರತೀಯರಿಂದ ಭರ್ಜರಿ ಸ್ವಾಗತ ಸಿಕ್ತು. ಜೊತೆಗೆ ಭಾರತ್ ಇನ್ನೋವೇಟ್ಸ್ಗೂ ಚಾಲನೆ ದೊರಕಿದೆ. 4-5 ದಿನಗಳಿಂದ ಗೃಹಲಕ್ಷ್ಮಿ ಹಣದ್ದೇ ದೊಡ್ಡ ಸುದ್ದಿ ಆಗ್ತಾ ಇದೆ. ಗೃಹಲಕ್ಷ್ಮಿ ಹಣ ಕೊಡೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಸುದ್ದಿ ಆಗ್ತಿದೆ. ಆದ್ರೆ ಯಾರಿಗೂ ಆತಂಕ ಬೇಡ. ಸರ್ಕಾರ ಮೇ ತಿಂಗಳವರೆಗೂ ಕೊಡಬೇಕಿರೋ ಗೃಹಲಕ್ಷ್ಮಿ ಹಣವನ್ನ ಕೊಟ್ಟಿದೆ. ಗೃಹಜ್ಯೋತಿ ಹೆಸರಲ್ಲಿ ಫ್ರೀ ಕರೆಂಟು ಕೂಡ ಸಿಗ್ತಿದೆ. ಆದ್ರೆ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬೇಕಾದ್ರೆ, ಫ್ರೀ ಕರೆಂಟ್ ಬೇಕಾದ್ರೆ ಹೊಸದಾಗಿ ಅರ್ಜಿಯನ್ನ ಹಾಕಬೇಕು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂತು. ಅದೇ ಗ್ಯಾರಂಟಿಗಳು 3 ವರ್ಷವನ್ನು ಕೂಡ ಪೂರೈಸಿದೆ. ಈಗ ನೋಡಿದ್ರೆ ಇದ್ದಕ್ಕಿದ್ದಂಗೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳಿಗೆ ಹೊಸದಾಗಿ ಅರ್ಜಿ ಹಾಕಲು ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ಆದೇಶ ಮಾಡಿದೆ. ಸರ್ಕಾರದ ಬೊಕ್ಕಸಕ್ಕೆ ಈ 2 ಯೋಜನೆಗಳೇ ಹೆಚ್ಚು ಭಾರ ಆಗಿದೆ. ಆದ್ರೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಬಡವರಿಗೆ, ಮಧ್ಯಮ ವರ್ಗದವರಿಗೆ. ಅದನ್ನ ಬಿಟ್ಟು ತೆರಿಗೆ ಕಟ್ಟೋರು ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ದಾರೆ. ಅಂಗಡಿಗಳು, ಫ್ಯಾಕ್ಟರಿಗಳಿಗೂ ಕೂಡ ಫ್ರೀ ಕರೆಂಟ್ ಹೋಗ್ತಾ ಇದೆ. ಅಂಥವರಿಗೆ ಕಡಿವಾಣ ಹಾಕೋದಕ್ಕೆ ಪರಿಷ್ಕರಣೆ ಅಂತ ಸರ್ಕಾರ ಹೇಳ್ತಾ ಇದೆ. ಗೃಹಲಕ್ಷ್ಮಿ ಗೃಹಜ್ಯೋತಿಗೆ ಮತ್ತೆ ಹೊಸದಾಗಿ ಅರ್ಜಿ ಹಾಕೋದು ಹೇಗೆ? ಹಾಗಾದ್ರೆ ಎಲ್ಲಿಗೆ ಹೋಗಬೇಕು, ಏನೇನು ದಾಖಲೆಗಳನ್ನ ಕೊಡಬೇಕು, ಸರ್ಕಾರ ಹೊಸ ರೂಲ್ಸ್ಗಳನ್ನ ತಂದಿದ್ಯಾ ಅನ್ನೋ ಗೊಂದಲಗಳು ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿದೆ. ಆದ್ರೆ ನಾವು ಹೇಳಿದಂತೆ ಅರ್ಜಿ ಹಾಕಿದ್ರೆ, ನೀವು ನಿಜಕ್ಕೂ ಕೂಡ ಅರ್ಹರಾಗಿದ್ರೆ ಈ 2 ಗ್ಯಾರಂಟಿಗಳು ನಿಮಗೆ ಸಿಗುತ್ತೆ. ಇನ್ನೊಂದು ವಾರದೊಳಗೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಹೊಸ ಅರ್ಜಿಗಳನ್ನ ಆಹ್ವಾನ ಮಾಡ್ತಾರೆ. ಸರ್ಕಾರದಿಂದಲೇ ಅರ್ಜಿ ಆಹ್ವಾನಿಸುವುದು. ನಿಮ್ಮ ಹತ್ರ BPL ಕಾರ್ಡ್ ಅಥವಾ APL ಕಾರ್ಡ್ ಇರಬೇಕಾಗತ್ತೆ. ಈ ಕಾರ್ಡ್ಗಳನ್ನ ಬಳಸಿಕೊಂಡು ನೀವು ಅರ್ಜಿಯನ್ನ ಹಾಕಬೇಕಾಗತ್ತೆ. ಒಂದು APL ಅಥವಾ BPL ಕಾರ್ಡ್. ರೇಷನ್ ಕಾರ್ಡ್ನಲ್ಲಿ ಮನೆ ಯಜಮಾನಿ ಹೆಸರು ಕೂಡ ಇರಬೇಕಾಗತ್ತೆ. ಪ್ರಮುಖವಾಗಿ ಯಜಮಾನಿಯ ಹೆಸರು. ಇನ್ನು 3ನೇದ್ದು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ, ಈ ವಿವರವನ್ನು ಕೂಡ ಕೊಡಬೇಕಾಗತ್ತೆ. ಈ ಅಪ್ಲಿಕೇಶನ್ ಅನ್ನ ಹಾಕುವ ಸಂದರ್ಭದಲ್ಲಿ ಬ್ಯಾಂಕ್ ಖಾತೆಗೆ ಆಧಾರ್ ಮತ್ತು ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. IT GST ಕಟ್ತಾ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. FD ಇಟ್ಟಿದ್ರೆ ಅಥವಾ IT ರಿಟರ್ನ್ಸ್ ಕಟ್ತಾ ಇದ್ರೆ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಹಣವನ್ನ ಕಟ್ತಾ ಇದ್ರೆ, ಈ ಸಲ ಬಯೋಮೆಟ್ರಿಕ್ ಅಂದ್ರೆ ಥಂಬ್ ಕೊಡಬೇಕಾಗತ್ತೆ. ಮುಖ ಚೆಹರೆ ದೃಢೀಕರಣ ಕೂಡ ಇರುತ್ತೆ. ಹೇಗೆ ಯಾವ ರೀತಿಯಾಗಿ ಈ ಆಧಾರ್ ಕಾರ್ಡ್ಗಳನ್ನ ಮಾಡುವಾಗ ಪ್ರಿಂಟ್ಗಳನ್ನ ತೆಗೆದುಕೊಳ್ತಾರೆ, ಆ ರೀತಿಯಾಗಿ ಈಗಲೂ ಕೂಡ ಮಾಡಲಾಗುತ್ತೆ. ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಕೊಡ್ತಾ ಇದೆ. ಹೆಚ್ಚುವರಿಯಾಗಿ ಸೇವಾ ಸಿಂಧು ಗ್ಯಾರಂಟಿ ಆನ್ಲೈನ್ ಪೋರ್ಟಲ್ನಲ್ಲಿ ಹಾಕಬಹುದು. ಅಂದ್ರೆ ಎಲ್ಲೆಲ್ಲಿ ಹಾಕಬಹುದು ಅಂತ. ಇಲ್ದಿದ್ರೆ ಬೆಂಗಳೂರು 1 ಅಥವಾ ಕರ್ನಾಟಕ 1 ಗ್ರಾಮ 1 ಕಚೇರಿಗೆ ಹೋಗಿ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು. ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ನಿಮ್ಮ ದಾಖಲೆಗಳನ್ನ ಕೊಟ್ಟು ಅದನ್ನ ಪರಿಶೀಲಿಸಿ ಅನಂತರದಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಸರ್ಕಾರ ಹೊಸ ಅರ್ಜಿಗೆ ಇನ್ನೂ ಆಹ್ವಾನಿಸಿಲ್ಲ. ಇನ್ನೊಂದು 3-4 ದಿನ, ಬಹುತೇಕವಾಗಿ 1 ವಾರಗಳ ಕಾಲ ಟೈಮ್ ಇದೆ ಅಂತ ಅನಿಸುತ್ತೆ. 1 ವಾರಗಳ ಒಳಗೆ ಸರ್ಕಾರ ಅಧಿಕೃತವಾಗಿ ಅರ್ಜಿಯನ್ನ ಆಹ್ವಾನ ಮಾಡುತ್ತೆ. ಇನ್ನೊಂದು ವಾರದೊಳಗೆ ಗೃಹಲಕ್ಷ್ಮಿ ಗೃಹಜ್ಯೋತಿಗೆ ಹೊಸ ಅರ್ಜಿಗಳ ಆಹ್ವಾನ ಆಗುತ್ತೆ ಸರ್ಕಾರದಿಂದಲೇ. ಇನ್ನೊಂದು ವಾರದೊಳಗೆ ಗೃಹಲಕ್ಷ್ಮಿ ಗೃಹಜ್ಯೋತಿಗೆ ಹೊಸ ಅರ್ಜಿಗಳನ್ನ ಆಹ್ವಾನ ಮಾಡಲಾಗುತ್ತೆ. ಸರ್ಕಾರದಿಂದಲೇ ಅರ್ಜಿ ಆಹ್ವಾನಿಸೋದು. ಆದ್ರೆ ತಡ ಆದ್ರೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ. ಹಣ ಮತ್ತು ಫ್ರೀ ಕರೆಂಟ್ ಹೇಗೆ ಈಗ ಸಿಗ್ತಾ ಇದೆ, ಸಿಗುತ್ತೆ, ಭಯ ಬೇಡ. ಸರ್ಕಾರ ಹೊಸ ಅರ್ಜಿಯನ್ನ ಆಹ್ವಾನ ಮಾಡ್ತಾ ಇದೆ. ಆದ್ರೆ ಗೃಹಲಕ್ಷ್ಮಿಯರು ಮಾತ್ರ ಸರ್ಕಾರದ ನಿರ್ಧಾರವೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತೆರಿಗೆ ಕಟ್ಟೋರ ಹೆಸರು, ವಿಳಾಸ ಸಿಕ್ಕಿದೆಯಲ್ಲ,
ಅವರಿಗೆ ಗೃಹಲಕ್ಷ್ಮಿ ಗೃಹಜ್ಯೋತಿಯನ್ನು ಕೊಡಬೇಡಿ. ಯಾರು ಅನರ್ಹರಿದ್ದಾರೋ ಅವರನ್ನ ಪತ್ತೆ ಹಚ್ಚಲಿ. ಹೊಸದಾಗಿ ಅರ್ಜಿ ಸಲ್ಲಿಸೋದ್ರಿಂದ ಹಣ ಬರೋದು ಮತ್ತಷ್ಟು ವಿಳಂಬ ಆಗ್ಬಿಡುತ್ತೆ. ಈಗಾಗಲೇ ಅನೇಕರಿಗೆ 3-4 ತಿಂಗಳಿಂದ ಸರಿಯಾಗಿ ಹಣನೇ ಬಂದಿಲ್ಲ. ಈಗ ಮತ್ತೆ ಅರ್ಜಿ ಹಾಕಿ ಅಂದ್ರೆ 5-6 ತಿಂಗಳಾದ್ರೂ ಕೂಡ ಹಣ ಬರೋದಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಮೊದಲು ಅರ್ಜಿ ಎಲ್ಲ ಕೊಟ್ಟಿದ್ದೀವಿ. ಈಗ ಮತ್ತೆ ಹೊಸ್ದಾಗ ಮಾಡಸಂದ್ರೆ ನಮ್ಗೆ ಭಾಳ ಲೇಟ್ ಆಗ್ತೈತಿ. ಈಗ ಹೆಂಗೈತಿ ಮೊದಲು ಇದ್ದಿದ್ದೆ ಅದ್ರ ಮೇಲೆ ಕೊಟ್ಟಿದ್ರೆ ಭಾಳ ಚಲೋ ಆಗ್ತೈತಿ. ಈಗ ನಾವು ಬೇರೆ ಕಡೆ ಮತ್ತೆ ಈಗ ಅಪ್ಲಿಕೇಶನ್ ಹಾಕ್ಬೇಕು, ಓಡಾಡ್ಬೇಕ್ರಿ. ಇದು ಏನು ಹೆಂಗೆ ನಡ್ದೈತಿ ಹಂಗೆ ನಡಿಬೇಕು. ಕಿಮಾನ್ 5 ವರ್ಷರ ಇದು ಕಂಟಿನ್ಯೂ ಆಗ್ಬೇಕು. ಮೊದಲಿನ ಹಂಗೆ ಬರ್ಬೇಕ್ರಿ. ಯಾಕಂದ್ರೆ ಅರ್ಜಿ ಹಾಕಂದ್ರೆ ರಿಪೀಟ್ ನಮಗೆ ಹಾಕ್ಲಕ್ ಆಗಲ್ರಿ. ಫ್ರೀ ಬಿಲ್ ಕೊಡ್ತೀನಿ ಅಂತ ಹೇಳಂದಿರು 2-3 ಸಾವಿರ ರೂಪಾಯಿ ಬಿಲ್ ಹೊಂಟೋದ್ರಿ ಈಗ ಮತ್ತೆ ಕರೆಂಟ್. ನಮಗೆ ವಯಸ್ಸಾದವ್ರಿಗೆ ಹೋಗ್ಲಕ್ಕೆ ಆಗಂಗಿಲ್ಲ ರೀ. ನೀವು ಇದು ಮಾಡಿರಿ, ಫಾರ್ಮ್ ಹಾಕ್ರಿ, ಫಿಲಪ್ ಮಾಡಿರಿ, ಅವೆಲ್ಲ ಫಿಲಪ್ ಮಾಡ್ಲಕ್ಕೆ ಆಗಲ್ರಿ ನಮಗೆ. ಈಗ ಅರ್ಜಿ ಹಾಕಂತಾರಿ ನಮ್ಮ ಕೈಲಿ ಆಗಲ್ರಿ ತಿರ್ಗಾಡೋದು. ವಯಸ್ಸಾದವ್ರು ಎಲ್ಲಿ ಹೋಗ್ತಾವ್ರಿ ತಿಳಿಯಲ್ಲ, ಏನಿಲ್ಲ. ಸಾಲಿ ಕಲ್ಲರ್ದವ್ರು ಇದ್ದಿದ್ದೇವೆ ನಾವು. ಎಲ್ಲಂತ ಹೋಗ್ಬೇಕ್ರಿ ಗೊತ್ತಾಗೋದಿಲ್ಲ ನಮ್ಗೆ. ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಕೊಡ್ತಾ ಇದೆ. ಹೆಚ್ಚುವರಿಯಾಗಿ ಸೋರಿಕೆ ಆಗ್ತಾ ಇರುವಂತಹ ಹಣವನ್ನ ತಡೆಯೋಕೆ ಈಗ ಹೊಸದಾಗಿ ಅರ್ಜಿಯನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಪಕ್ಷಗಳು ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ತಾ ಇರೋದಕ್ಕೆ ಕಾರಣ ಬೊಕ್ಕಸ ಖಾಲಿಯಾಗಿದೆ ಸರ್ಕಾರದಲ್ಲಿ. ಸರ್ಕಾರ ದಿವಾಳಿಯಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಗ್ಯಾರಂಟಿಗಳನ್ನ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಎಚ್.ಎಂ. ರೇವಣ್ಣ ಹೇಳಿದ್ದಾರೆ. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಒಂದೊಂದಾಗಿ ನೆಪಗಳನ್ನು ಒಡ್ಡಿ ಈಗ ಗ್ಯಾರಂಟಿಗಳ ಫಲಾನುಭವಿಗಳು ಏನಿದ್ದಾರೆ ಆ ಸಂಖ್ಯೆನ ಲಕ್ಷ ಸಂಖ್ಯೆನ ಇಳಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು. ಇವತ್ತೇನೋ ಭಾಳ ಸುಧಾರಣೆ ಮಾಡ್ತೇವೆ ಅಂತೇಳಿ ಇವತ್ತು ಲಕ್ಷ ಫಲಾನುಭವಿಗಳನ್ನು ಕಡಿತ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಭಾಳ ನೋವಿನ ಸಂಗತಿ ಅಂತ ಹೇಳಿದ್ರೆ 77,000 ಜನ ಸತ್ತಂಥವ್ರಿಗೆ ದುಡ್ಡು ಹೋಗಿದೆ ಅಂತಕ್ಕಂಥ ಮೊದಲನೇ ಮಾಹಿತಿ ಸಿಕ್ತು. ಆದರೆ ಗೊತ್ತಾದ ಮೇಲೆ ಅದನ್ನು ಪರಿಷ್ಕರಣೆ ಮಾಡಬೇಕಾದ್ದು ಧರ್ಮ ಮತ್ತು ನಮ್ಮ ಕಾರ್ಯ. ಅಲ್ಲಿ ಎಲ್ಲಿ ಅನ್ಯಾಯ ಆಗ್ತಾಯಿದೆ ಅದು ಸರಿಪಡಿಸ್ಕೊಂಡು ಕಾರ್ಯಕ್ರಮ ನಿಲ್ಲಿಸೋದಿಲ್ಲ, ಅದು ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡೋದು ತಪ್ಪಲ್ಲ. ಆದರೆ ಕಳೆದ ವರ್ಷ ಅನ್ನಭಾಗ್ಯ ಯೋಜನೆ ಸಮಸ್ಯೆ ಆಯಿತು. ಆಗ BPL ಕಾರ್ಡ್ಗಳ ಪರಿಷ್ಕರಣೆ ಮಾಡಿತ್ತು. ಅರ್ಹತೆ ಇದ್ದವರನ್ನು ಕಿತ್ತಾಕಿ ಅಲಿದಾಡಿಸಿದ್ದು ಕಣ್ಣೆದುರೇ ಇದೆ. ಅಂಥ ತಪ್ಪುಗಳು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಯಲ್ಲಿ ಆಗಬಾರ್ದು ಅನ್ನೋದಷ್ಟೇ ಸರ್ಕಾರಕ್ಕೆ ನಮ್ಮ ಮನವಿ ಕೂಡ. ಏನು ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡೇ ಮಾಡ್ತೀವಿ ಅಂತ ಸಿಎಂ DK ಶಿವಕುಮಾರ್ ಹಠಕ್ ಬಿದ್ದಿದ್ದಾರೆ. ಹೇಗ್ ಮಾಡ್ತಿರೋ ನೋಡೇ ಬಿಡ್ತೀವಿ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತೊಂದು ಕಡೆ ಸವಾಲ್ ಹಾಕಿದ್ದಾರೆ. ರೈತರ ಭೂಮಿ ವಿಚಾರದಲ್ಲಿ ಆಗ್ತಾ ಇರುವ ರಾಜಕೀಯ ಈಗ ನೀನಾ ನಾನಾ ನೋಡೇ ಬಿಡೋಣ ಅನ್ನೋ ಹಂತಕ್ಕೆ ಹೋಗಿದೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ DK ಶಿವಕುಮಾರ್ ಸರ್ಕಾರ ಮೊದಲ ಹೆಜ್ಜೆ ಇಟ್ಟಾಗಿದೆ. ಮೊನ್ನೆ ಅಷ್ಟೇ 3 ಗ್ರಾಮಗಳಲ್ಲಿ ಭೂ ಸ್ವಾಧೀನಕ್ಕಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ರು. ನಿನ್ನೆಯಿಂದ ರೈತರಿಗೆ ನೋಟಿಸ್ ಕೊಡುವ ಕೆಲಸ ಕೂಡ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಯಾವಾಗ ರೈತರಿಗೆ ನೋಟಿಸ್ಗಳು ಜಾರಿಯಾಯಿತು ಆಗ್ಲೇ ಹೋರಾಟಗಳು ಶುರುವಾಗ್ಬಿಟ್ಟಿದೆ. ಈಗ ಸರ್ಕಾರದ ಅಧಿಸೂಚನೆ ವಿರೋಧಿಸಿ ರೈತರ ಹೋರಾಟಕ್ಕೆ JDS ಕೂಡ ಸಾಥ್ ನೀಡಿದೆ. ಸರ್ಕಾರದ ವಿರುದ್ಧ ಹೋರಾಟವನ್ನ JDS ತೀವ್ರಗೊಳಿಸ್ತಾ ಇದೆ. ಅದರಲ್ಲೂ ಬಿಡದಿ ಟೌನ್ಶಿಪ್ಗೆ ಮೊದಲು ಅಡಿಗಲ್ಲು ಹಾಕಿದ್ದ ಕುಮಾರಸ್ವಾಮಿ ಅವರೇ ಈಗ ಬಿಡದಿ ಟೌನ್ಶಿಪ್ ವಿರೋಧ ಮಾಡ್ತಾ ಇರೋ ರೈತರಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. 2006ರಲ್ಲಿ ಟೌನ್ಶಿಪ್ಗೆ ರೈತರು ವಿರೋಧಿಸಿದ್ದಕ್ಕೆ ಯೋಜನೆಯನ್ನ ಕೈಬಿಟ್ಟಿದೆ. ಈಗ DK ಶಿವಕುಮಾರ್ ಭೂ ಮಾಫಿಯಾದವರ ಜೊತೆ ಸೇರ್ಕೊಂಡು ಲೂಟಿ ಮಾಡೋಕೆ ಬಿಡದಿ ಟೌನ್ಶಿಪ್ಗೆ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ. ನಾನು ಮಾಡಿದ್ದು ಸರ್ಕಾರದಿಂದ, DK ಶಿವಕುಮಾರ್ ಮಾಡ್ತಾ ಇರೋದು ಸರ್ಕಾರದ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಅನುಕೂಲ ಮಾಡಿಕೊಡಲು ಅಂತ ಕಿಡಿಕಾರಿದ್ದಾರೆ. ರೈತರಿಗೋಸ್ಕರ ಕಾನೂನು ಹೋರಾಟನೂ ಮಾಡ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. 12,000 ಕೋಟಿ ಬಂದ ಮೇಲೆ ಆ ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕಲ್ಲ. ಏರಿಯಾನ ಡೆವಲಪ್ಮೆಂಟ್ ಸರ್ಕಾರ ಮಾಡಲ್ಲ, ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಮಾಲೀಕನಿಗೆ ಕೊಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡು ಅಂತ. ಇಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ PPP ಮಾಡಲು ಅವನು ಡೆವಲಪ್ ಮಾಡ್ತಾನೆ, ಯಾವನೋ ಇನ್ನೊಬ್ಬ ಡೆವಲಪ್ ಮಾಡಿದ್ಮೇಲೆ ಅವನೊಂದು ರೇಟು, ಅವನು ಮಾಡಿರೋ ಖರ್ಚು ಹೇಳ್ತಾನೆ, ಆ ಖರ್ಚಿನ ದುಡ್ಡು ಅವನಿಗೆ ಹೋಗ್ಬೇಕು. ಇನ್ನು ಉಳಿದಂಥದ್ದು ರೈತರಿಗೆ ಹಂಚೋದು. ಟೋಟಲಿ ಸರ್ಕಾರವೇ ರಿಯಲ್ ಎಸ್ಟೇಟ್ನ ಒಂದು ಏಜೆಂಟ್ಗಳಾಗಿ ಕೆಲಸ ನಿರ್ವಹಣೆ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಬೆಂಗಳೂರು ಸುತ್ತಮುತ್ತ ಲ್ಯಾಂಡ್ ಗ್ರ್ಯಾಬ್ ಮಾಡಲಿಕ್ಕೆ ರೈತರನ್ನ ಒಕ್ಕಲೆಬ್ಬಿಸಿ ಹೊರಟಿದ್ದಾರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಕಾಮೆಂಟ್ಸ್ ಮಾಡಿದ್ದಾರೆ. ಈಗ ಇವರೇನು ತರಾತುರಿಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಮೊದಲೇ ರಿಯಲ್ ಎಸ್ಟೇಟ್ನ ಒಂದು ರೀತಿ ದೊರೆ ಅಂತ ಹೇಳ್ಬೇಕಾಯ್ತದೆ. 80% ವಿರೋಧ ಇದ್ದಾರೆ.
ಅವ್ರಿಗೆಲ್ಲ ಯಾವ್ಯಾವ ರೀತಿ ಆಮಿಷ ಒಡ್ಡಿದ್ರು ಆ ಹೆಣ್ಮಕ್ಳು ಕಳೆದ 500 ದಿನಗಳಿಂದ ರಸ್ತೆಯಲ್ಲಿ ಕೂತವರಲ್ಲ ಅಲ್ಲಿ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರದ ಬಗ್ಗೆ ನಿನ್ನೆ ಮಾತಾಡಿದ್ದ ಸಿಎಂ ಡಿ ಕೆ ಶಿವಕುಮಾರ್ ಮೋದಿ ಅವರ ಗಮನಕ್ಕೂ ತಂದಿದ್ದೀನಿ, ಅವರು 7 ಟೌನ್ಶಿಪ್ ಮಾಡಿದ್ರು ಅಂತ ಹೇಳಿದ್ರು. ಇದಕ್ಕೂ ಕುಮಾರಸ್ವಾಮಿ ಇವತ್ತು ತಿರುಗೇಟನ್ನು ಕೊಟ್ಟಿದ್ದಾರೆ. ಐ ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನಿನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಡಿಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟೌನ್ಶಿಪ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ, ಮಾಡು ಅಂತ ಹೇಳಿದ್ದಾರೆ ಅಂತಕ್ಕಂಥ ಪದ ಏನು ಬಳಸಿದ್ದಾರೆ. ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಮಾಡಿರ್ತಕ್ಕಂಥ ಟೌನ್ಶಿಪ್ ಇದೆಯಲ್ಲ ಒಂದು ಭಾಗದಲ್ಲಿ, ಅದರಲ್ಲಿ ಏನು ಬೆಳೀಲಿಕ್ಕೆ ಸಾಧ್ಯ ಇಲ್ಲದೆ ಇಲ್ಲ, ಅಂಥ ಭಾಗದಲ್ಲಿ ಟೌನ್ಶಿಪ್ ಮಾಡಿದ್ದಾರೆ, ಗಿಫ್ಟ್ ಸಿಟಿ ಮಾಡಿದ್ದಾರೆ, ಎಲ್ಲ ಇದೆ, ಒಪ್ಕೋತೀನಿ. ಇಲ್ಲಿ ಲಕ್ಷಾಂತರ ತೆಂಗಿನ ಮರ, ಅಡಿಕೆ ಗಿಡ, ಬಾಳೆ ಗಿಡ ಈ ರೀತಿಯ ಬೆಳೆ ಬೆಳೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹೈನುಗಾರಿಕೆ ಇವತ್ತು 6 ಲಕ್ಷಕ್ಕೂ ಹೆಚ್ಚಿನ ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ಭಾಗದಲ್ಲಿ ಈಗ ನಾನು ಟೌನ್ಶಿಪ್ ಮಾಡ್ತೀನಿ ಅಂದರೆ ಯಾರಾದರೂ ಅದನ್ನು ಮೆಚ್ಕೋತಾರ? ಇಲ್ಲ ಪ್ರಧಾನಮಂತ್ರಿಗಳಿಗೆ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ರೆ ಅವರು ಮೆಚ್ಕೋತಿದ್ರ? ಯಾವಾಗ ಡಿ ಕೆ ಶಿವಕುಮಾರ್ ಅವರನ್ನ ರಿಯಲ್ ಎಸ್ಟೇಟ್ ದೊರೆ ಅಂತ ಎಚ್ಚರಿಕೆ ಹೇಳಿದ್ರು, ಆಗ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ತಿರುಗಿಬಿತ್ತು. ಕುಮಾರಸ್ವಾಮಿ ಅವರ ಕುಟುಂಬ ಬೇಕಾದಷ್ಟು ಆಸ್ತಿ ಬಿಡದಿಯಲ್ಲಿ ಮಾಡಿಟ್ಟಿದ್ದಾರೆ, ಏನ್ ಆಲೂಗಡ್ಡೆ ಬೆಳೆದು ಆಸ್ತಿ ಮಾಡಿದ್ರ ಅಂತ ಸವಾಲ್ ಹಾಕಿದ್ದಾರೆ. ಇದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿದ್ದು ಸಿಟ್ಟಿನ ಉತ್ತರ. ಅವತ್ತು ನೀವು ರಿಜೆಕ್ಟ್ ಮಾಡ್ತೀರಾ, ನೀವು ಮಾಡಿದ್ರೆ ರೈತರ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ 60 ಎಕರೆ ಜಾಗ ಐತೆ. ನಿಖಿಲ್ ಕುಮಾರಸ್ವಾಮಿ ಅಲ್ಲೇ ಸೇಮ್ ಅಕ್ವೈರ್ಡ್ ಲ್ಯಾಂಡಲ್ಲಿ ಇವತ್ತೇನು ಅಕ್ವಿಷನ್ ಆಗಿದೆ, ಹೆಂಗ್ ಬತ್ತು ಕೇಳಿ, ಅದು ಕೇಳ್ರಿ. ಆಲೂಗೆಡ್ಡೆ ಮಾರಿ ಏನಾರು ಅದು ಬಂದು ತಗೊಂಡ್ರ ಇಲ್ಲಿ ಹೆಂಗ್ ಬತ್ತು ದುಡ್ಡು? ಅದು ಎಲ್ಲಿಂದ ಬತ್ತು ದುಡ್ಡು? ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್ ನಾನು. ನಿಮ್ಮ ಥರ ಹಡಬಿಟ್ಟಿದೆಲ್ಲ ಮಾಡಿದಿರಲ್ಲ, 1400 ಕೋಟಿ ತೋರಿಸ್ತಾ ಇದ್ದೀರಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಕನ್ನಡ ಚಿತ್ರರಂಗಕ್ಕೆ 4 ಲಕ್ಷ ರೂಪಾಯಿ ಕೊಡ್ತಾ ಇದ್ದಂಥ ಹಂಚಿಕೆದಾರರು ಏನು ಕೊಡ್ತಾಯಿದ್ರು, 10 ಲಕ್ಷ 15 ಲಕ್ಷ ಕೊಡ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ಅವತ್ತು ಏನು ಇಂಪ್ರೂವ್ ಮಾಡಿದೆ. ಇದು ಕುಮಾರಸ್ವಾಮಿ ಕೊಡುಗೆ. ಅಲ್ಲಿ ಬಂದಂಥ ಸಂಪಾದನೆಯಿಂದ ಲ್ಯಾಂಡ್ ತಗೊಂಡಿರೋದಲ್ಲಿ. ಇಲ್ಲಿ ಯಾವೊಂದು ಇವ್ರನ್ನ ಕಿಡ್ನ್ಯಾಪ್ ಮಾಡಿ ಮಾಡಿದಂಥ ಭೂಮಿಗಳಲ್ಲ ಅದು. ಶಾಸಕ ಎಚ್ ಸಿ ಬಾಲಕೃಷ್ಣ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನೂ ಎಳೆದು ತಂದ್ರು. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ದಲ್ಲಾಳಿ ಅಂದಿದ್ರು. ಅದಕ್ಕೆ ತಿರುಗೇಟ್ ಕೊಟ್ಟ ಬಾಲಕೃಷ್ಣ, ಅಶೋಕ್ ಅಧಿಕಾರದಲ್ಲಿದ್ದಾಗಲೂ ಲೂಟಿ ಮಾಡಿದ್ದು ಗೊತ್ತಿದೆ ಅಂತ ಹೇಳಿದ್ದಾರೆ. ಅಶೋಕ್ ಈಗ ಎದ್ಬಿಟ್ಟವ್ರ, ಪಾಪ ಅವತ್ತಿನ ಸುಮ್ಮನೆ ಇದ್ರು, ಅವರು ಈಗ ಎದ್ಬಿಟ್ಟವ್ರ ಅಣ್ಣವರು. ಓಹೋ ಏನ್ ರಿಯಲ್ ಎಸ್ಟೇಟ್ ಅದೇನೋ ಹೇಳೋನೆ, ಅದೇನು ಹೇಳೋರೆ ಅದು ನೀವು ಹೇಳ್ಬೇಕು, ಅದೇನೋ ಹೇಳೋ ಪಾಪ ಅಣ್ಣಯ್ಯ. ದಲ್ಲಾಳಿಗಳು ಅಂತ. ಇವನೇನು ಸತ್ಯ ಹರಿಶ್ಚಂದ್ರ, ಇವನ್ ಮನೆ ಮುಂದೆನೆ ಸತ್ಯ ಹರಿಶ್ಚಂದ್ರ ಓಡಾಡ್ತಾ ಇದ್ದಿದ್ದು. ಹೆಂಗ್ ಬತ್ತು ಕೇಳ್ರಿ ಅವನ ಆಸ್ತಿ, ಅಶೋಕ್ ಆಸ್ತಿ. ಅವ್ನು ಹುಟ್ತಾ ಏನು ಶ್ರೀಮಂತ ಏನಲ್ಲ ರೀ, ಎಲ್ಲ ಮಂತ್ರಿ ಆದ್ಮೇಲೆ ಮಾಡ್ಕೊಂಡಿರೋದು, ಸರ್ಕಾರ ಬಂದ್ಮೇಲೆ ಎಲ್ಲ ಸೇರ್ಕೊಂಡೆ ಬಳ್ಕೊಂಡಿರೋದು ಕಾಂಪಿಟೇಷನ್ ಮೇಲೆ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಪಕ್ಷದ ರಾಜಕಾರಣಿಗಳು ಅಧಿಕಾರದಲ್ಲಿದ್ದಾಗ ಎಲ್ಲಾನು ಬಾಚಿಕೊಂಡು ಆಸ್ತಿ ಮಾಡಿಕೊಂಡಿದ್ದಾರೆ. ಹೀಗಂತ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆಯಿಂದಲೇ ಗೊತ್ತಾಗುತ್ತೆ. ಆದರೆ ಈಗ ಇರೋ ಆಸ್ತಿನೂ ಕಳ್ಕೊಳ್ತಾ ಇರೋದು ಮಾತ್ರ ಬಡಪಾಯಿ ರೈತರು. ಹಾಗಾಗಿನೇ ಮಂಡಲಹಳ್ಳಿ ಅರಳಾಳು ಸಂದ್ರದ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿಷಯದ ಬಗ್ಗೆ ಯಾವಾಗ ಡಿ ಕೆ ಶಿವಕುಮಾರ್ ಪ್ರಧಾನಮಂತ್ರಿಗಳ ಹೆಸರು ತಂದ್ರು, ಆಗ್ಲೇ ಬಿಜೆಪಿ, ಜೆಡಿಎಸ್ನವರು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆಯೋ ಮೂಲಕ ಹೊಸ ಆಟವನ್ನ ಈಗ ಶುರು ಮಾಡಿದ್ದಾರೆ. ರೈತರ ಹೋರಾಟಕ್ಕೆ ಈಗ ಜೆಡಿಎಸ್ ಯುವ ನಾಯಕ ನಿಖಿಲ್ ಸಾಥ್ ಕೊಟ್ಟಿದ್ದಾರೆ. ರೈತರ ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾದ ನಿಖಿಲ್ ಕುಮಾರಸ್ವಾಮಿ, ಸರ್ಕಾರ ಜಿದ್ದು ಸಾಧಿಸಲು ಹೊರಟಿದೆ, ತರಾತುರಿಯಲ್ಲಿ ಸರ್ಕಾರ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದೆ, ಸರ್ಕಾರದ ಈ ನಿರ್ಧಾರ ಸರಿಯಲ್ಲ, ಟೌನ್ಶಿಪ್ ಯೋಜನೆ ಬೇಡ ಅಂತ ನಾನು ರಾಹುಲ್ ಗಾಂಧಿಗೆ ಪತ್ರ ಬರೀತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಇವತ್ತು ಹೇಳಿದರು. ಈಗ ನೋಡಿ, ರಾಹುಲ್ ಗಾಂಧಿ ಅವರು ಅಂಡಮಾನ್ ನಿಕೋಬಾರ್ಗೆ ಹೋಗಿ ಅಲ್ಲಿ ಪರಿಸರ ಸಂರಕ್ಷಣೆ ಮಾಡ್ತೀನಿ ಅಂತ ಹೋಗಿ ನಿಂತ್ಕೊಂಡಿದ್ರು, ಒಂದು ಕ್ಯಾಂಪೇನ್ ಮಾಡಿದ್ರು. ಅದರಲ್ಲಿ ಒಂದು ಕೋಟ್ ಮಾಡ್ತಾರೆ, ಗ್ರೀನ್ ಓವರ್ ಗ್ರೀಡ್ ಅಂತ. ಇಲ್ಲೂ ಕೂಡ ಹಸಿರು ಕ್ರಾಂತಿ ಇರ್ತಕ್ಕಂಥ ಜಿಲ್ಲೆ, ಹಸಿರು ಕ್ರಾಂತಿ ಇರ್ತಕ್ಕಂಥ ಹಳ್ಳಿಗಳಿದೆ. ದಯವಿಟ್ಟು ಬಂದು ವಾಸ್ತವಾಂಶ ಗೊತ್ತಿಲ್ಲ ಅಂತಕ್ಕಂಥದ್ದಾದರೆ ಅವ್ರ ಪಾಪ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಅವ್ರು ಭಾಳ ದೊಡ್ಡವರಿದ್ದಾರೆ.
ಹಾಗಾಗಿ ಅವ್ರಿಗೊಂದು ಪತ್ರ ನಾನೇ ಬರೆದು ಕಳಿಸಿದ್ದೀನಿ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆ ಕೇಳ್ತಾ ಇಲ್ಲ, ಹಸಿರು ಭೂಮಿಯನ್ನ ಕಾಂಕ್ರೀಟ್ ಜಂಗಲ್ ಮಾಡ್ತಾ ಇರುವುದನ್ನ ತಪ್ಪಿಸಿ ಅಂತ ಪತ್ರವನ್ನ ಬರೆದಿದ್ದಾರೆ. ರೈತರ ಹಿತಾಸಕ್ತಿಗಳ ವಿರುದ್ಧವಾಗಿ ಬಿಡದಿ ಬಳಿಯ ಫಲವತ್ತಾದ ಭೂಮಿಯನ್ನ ರಿಯಲ್ ಎಸ್ಟೇಟ್ ಹೆಸರಲ್ಲಿ ಕಬಳಿಸುವ ಹುನ್ನಾರ ನಡೆದಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಗೆತ್ತಿಕೊಂಡಿರುವ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ಯೋಜನೆಯನ್ನ ರಾಜ್ಯ ಸರ್ಕಾರಕ್ಕೆ ನಿಲ್ಲಿಸಲು ಸೂಚಿಸಬೇಕು, ಕೂಡಲೇ ಮಧ್ಯಪ್ರವೇಶಿಸಿ ಕಣ್ಣೀರು ಹಾಕ್ತಾ ಇರುವ ರೈತ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರಿಗೆ 2 ಪುಟಗಳ ಪತ್ರವನ್ನ ಬರೆದಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ನಾಳೆ 10 ರೈತ ಸಂಘಟನೆಗಳಿಂದ ಬೈರಮಂಗಲ ಚಲೋ ಹೆಸರಲ್ಲಿ ಪಾದಯಾತ್ರೆ ನಡೆಯಲಿದೆ. ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಈ ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ. ಇನ್ನು ಜೂನ್ 21 ಭಾನುವಾರ ಬಿಡದಿಯ 27 ಹಳ್ಳಿಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಗೆ ಕರೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ರಾಜಕೀಯ ಮೇಲಾಟ ಜೋರಾಗಿ ನಡೀತಾ ಇದ್ದು ಹೋರಾಟಗಳು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳಲು ಶುರು ಮಾಡಿವೆ. ಇವತ್ತು ಕರ್ನಾಟಕ ರಾಜ್ಯಸಭಾ ಸದಸ್ಯ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿಗೆ ಬಂದಿದ್ರು. ಮಾಧ್ಯಮಗಳ ಜೊತೆ ಸಂವಾದವನ್ನು ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಮೇಲೂ ಹರಿಹಾಯ್ದ್ರು ನಿರ್ಮಲಾ ಸೀತಾರಾಮನ್. 3 ದಿನದ ಹಿಂದಷ್ಟೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಪ್ರಧಾನಮಂತ್ರಿಗಳಿಂದ ಹಿಡಿದು ಕೇಂದ್ರ ಸಚಿವರುಗಳನ್ನು ಭೇಟಿಯಾಗಿದ್ರು. ಕರ್ನಾಟಕದ ಪಾಲಿನ ಬಾಕಿ ತೆರಿಗೆ ಹಣವನ್ನ ಬಿಡುಗಡೆ ಮಾಡಿ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚುವರಿ ಅನುದಾನ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿರು. ಇದೇ ಮನವಿಯನ್ನ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮುಂದೇನೂ ಇಟ್ಟು ಬಂದಿದ್ರು. 2 ದಿನದಿಂದ ರಾಜ್ಯ ಪ್ರವಾಸದಲ್ಲಿರುವ ನಿರ್ಮಲಾ ಸೀತಾರಾಮನ್ ಇವತ್ತು ಮಾಧ್ಯಮಗಳ ಮುಂದೆ ಬಂದ್ರು. ಮಾಧ್ಯಮಗಳ ಪ್ರತಿಯೊಂದು ಪ್ರಶ್ನೆಗಳಿಗೂ ನೇರವಾಗಿ ಉತ್ತರ ಕೊಟ್ಟರು. ಮೊದಲು ಕರ್ನಾಟಕ ಸರ್ಕಾರದ ನಾಯಕರು ಕೇಂದ್ರ ಸರ್ಕಾರ ಹಣ ಕೊಡ್ತಿಲ್ಲ ಅಂತ ಹೇಳ್ತಾರೆ. ಗ್ಯಾರಂಟಿಗಳಿಗೆ ಹಣ ಇದೆಯಾ ಇಲ್ವಾ ನೋಡ್ಕೋಬೇಕಾಗಿತ್ತು, ಅದನ್ನ ಬಿಟ್ಟು ನಮ್ಮನ್ನ ದೂರ್ತೀರಾ ಅಂತ ಸಿಟ್ಟಾದ್ರು. If your budget has such resources to give, state it in the budget, discuss it in the assembly, and please give. If you don't have the money and then blame the center saying center is not giving me money, you didn't give the promise based on center. You gave the promise knowing your economy's strength, your fiscal position. So there are some states which have given this but who can manage it. But there are some states who have given too much and are not able to carry forward. ಹಾಗೇನೆ ಮಾಧ್ಯಮಗಳ ಸುದ್ದಿಗೋಷ್ಠಿಯಲ್ಲಿ ನಿರ್ಮಲಾ ಸೀತಾರಾಮನ್ ಗ್ಯಾರಂಟಿ ಸರ್ಕಾರವನ್ನ ತರಾಟೆ ತೆಗೆದುಕೊಂಡ್ರು. ಆಮೇಲೆ ತೇಜಸ್ವಿ ಸೂರ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಸಮಾವೇಶದಲ್ಲಿ ಮಾತಾಡಿದ್ರು. ಕೇಂದ್ರ ಸರ್ಕಾರ ಎಷ್ಟು ಹಣವನ್ನ ರಾಜ್ಯಕ್ಕೆ ಕೊಟ್ಟಿದೆ ಅಂತ ಲೆಕ್ಕ ಕೊಟ್ಟರು. ಯುಪಿಎ ಸರ್ಕಾರ 10 ವರ್ಷದಲ್ಲಿ ಕೊಟ್ಟಿದ್ದು 82,000 ಕೋಟಿ ರೂಪಾಯಿ ಮಾತ್ರ. 2014ರಿಂದ 2026ರ ನಡುವೆ 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕರ್ನಾಟಕಕ್ಕೆ ನೀಡಲಾಗಿದೆ. ಯುಪಿಎ ಅವಧಿಯಲ್ಲಿ ನೀಡಿದ್ದಕ್ಕಿಂತ 5 ಪಟ್ಟು ಹೆಚ್ಚಾಗಿದೆ ಅಂತ ತಿಳಿಸಿದರು. ಅನುದಾನ ಮತ್ತು ಸಹಾಯ 2.71 ಲಕ್ಷ ಕೋಟಿ 2014ರಿಂದ 2026ರ ಮಧ್ಯೆ, ಅಂದ್ರೆ ಯುಪಿಎಯ 10 ವರ್ಷದ ಅವಧಿಯಲ್ಲಿ 60,000 ಕೋಟಿ ರೂಪಾಯಿ ಅಂತ ಹೇಳಿದ್ರು. 2014ರವರೆಗೆ ರೈಲ್ವೆ ಯೋಜನೆಗೆ ಸಿಕ್ಕಿದ್ದು ಬರೀ 835 ಕೋಟಿ ರೂಪಾಯಿ ಕೊಟ್ರೆ 2026-27 ಈ ವರ್ಷದಲ್ಲೇ ರೈಲ್ವೆಗೆ ಸಿಕ್ಕಿದ್ದು 7,700 ಕೋಟಿ ರೂಪಾಯಿ ಅಂತ ಲೆಕ್ಕ ಕೊಟ್ರು. ಇನ್ನು ರಾಜ್ಯದಲ್ಲಿ 8,100 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಿದ್ದು ಕೇಂದ್ರ ಸರ್ಕಾರ. ಜೊತೆಗೆ 2,000 ಕಿಲೋಮೀಟರ್ ಹೆದ್ದಾರಿ ಕಾರಿಡಾರ್ ಕೆಲಸಗಳು ಆಗ್ತಾ ಇದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ರಾಜ್ಯದಲ್ಲಿ 1,650 ಕಿಲೋಮೀಟರ್ ಹೊಸ ರೈಲ್ವೆ ಮಾರ್ಗ ನಿರ್ಮಾಣ ಮಾಡಲಾಗಿದೆ. 3,200 ಹೊಸ ರೈಲ್ವೆ ಟ್ರ್ಯಾಕ್ ಸಂಪೂರ್ಣ ವಿದ್ಯುದೀಕರಣ ಆಗಿದ್ದು ರಾಜ್ಯದ ರೈಲ್ವೆಯಲ್ಲಿ 95% ಮಾರ್ಗ ವಿದ್ಯುದೀಕರಣ ಆಗಿದೆ ಅಂತ ತಿಳಿಸಿದರು. ಇನ್ನು ಕರ್ನಾಟಕಕ್ಕೆ 10 ಹೊಸ ವಂದೇ ಮಾತರಂ ರೈಲುಗಳ ಸಿಕ್ಕಿದೆ ಅಂತ ಲೆಕ್ಕ ಕೊಟ್ಟಿದ್ದಾರೆ. ವಿಶ್ವವೇ ಕೊಂಡಾಡುವ ಬೆಂಗಳೂರು ಟರ್ಮಿನಲ್ 2 ಏರ್ಪೋರ್ಟ್ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಕರ್ನಾಟಕದಲ್ಲಿ ಒಟ್ಟು 7 ಉಡಾನ್ ಏರ್ಪೋರ್ಟ್ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ವಿಜಯಪುರ ಹಾಸನಕ್ಕೆ ಏರ್ಪೋರ್ಟ್ಗೆ ಅನುಮೋದನೆ ಸಿಕ್ಕಿದೆ ಅಂತ ತಿಳಿಸಿದ್ರು. ಬೆಂಗಳೂರು ಚೆನ್ನೈ ಕೈಗಾರಿಕಾ ಕಾರಿಡಾರ್ ಕೆಲಸ ಆಗ್ತಾ ಇದೆ. ತುಮಕೂರು ಕೈಗಾರಿಕಾ ಕಾರಿಡಾರ್ಗೆ 7,000 ಕೋಟಿ ಸಿಕ್ಕಿದೆ ಅಂತ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಕೊಟ್ಟಿರುವ ಯೋಜನೆಗಳ ಲೆಕ್ಕವನ್ನ ಎಳೆಯಾಗಿ ಬಿಚ್ಚಿಟ್ರು. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಪಕ್ಷದವರು ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಸೇರ್ಪಡೆ ಅನ್ನೋದು ಗಾಳಿ ಸುದ್ದಿಯಾಗಿತ್ತು ಇಲ್ಲಿವರೆಗೂ.
ಆದ್ರೆ ಇವತ್ತು ಅಧಿಕೃತವಾಗಿ 20 ಟಿಎಂಸಿ ಸಂಸದರ ತಂಡ ಎನ್ಡಿಎ ಸರ್ಕಾರಕ್ಕೆ ಬೆಂಬಲವನ್ನ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಎನ್ಡಿಎ ಒಕ್ಕೂಟದೊಂದಿಗೆ ಭಿನ್ನಮತೀಯ ಬಣ ಕೆಲಸ ಮಾಡಲಿದೆ. 20 ಟಿಎಂಸಿ ರೆಬಲ್ ಸಂಸದರು ಇವತ್ತು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿಯಾಗಿ ಎನ್ಡಿಎ ಸರ್ಕಾರಕ್ಕೆ ಬೆಂಬಲ ಪತ್ರವನ್ನು ಕೊಟ್ಟಿದ್ದಾರೆ. ಟಿಎಂಸಿ ಸಂಸದರಿಗೆ ಲೋಕಸಭೆ ಕಲಾಪದಲ್ಲಿ ಪ್ರತ್ಯೇಕ ಆಸನ ವ್ಯವಸ್ಥೆ ನೀಡುವಂತೆ ಪತ್ರದಲ್ಲಿ ಉಲ್ಲೇಖ ಮಾಡಿಕೊಂಡಿದ್ದಾರೆ. ಟಿಎಂಸಿ ಸಂಸದರಾದ ಕಾಕೋಲಿ ಘೋಷ್, ದಸ್ತಿದಾರ್, ಯೂಸುಫ್ ಪಠಾಣ್ ಸೇರಿದಂಗೆ 20 ಸಂಸದರು ಪಕ್ಷದೊಳಗಿನ ಬಿಕ್ಕಟ್ಟು ಹೆಚ್ಚಾಗ್ತಾ ಇರುವ ಮಧ್ಯೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಬೆಂಬಲ ಪತ್ರ ನೀಡಿದ್ದು ಟಿಎಂಸಿ ಪಕ್ಷ ಈಗ ಮಮತಾ ಬ್ಯಾನರ್ಜಿ ಕೈತಪ್ಪುವ ಕೊನೆ ಹಂತಕ್ಕೆ ಬಂದಿದೆ. हमारा जो एआईटीसी के सांसद थे उनमें से 2/3 20 जन हमने अलग से बैठने का चिट्ठी दिया स्पीकर साहब को और हमारे जो सांसद है हम 20 अभी नेशनलिस्ट सिटीजन पार्टी के साथ हम लोग मर्ज करके एनडीए के साथ काम करेंगे प्रधानमंत्री नरेंद्र मोदी जी के हमारे अमित शाह जी के नेतृत्व में. ಟಿಎಂಸಿ ಪಕ್ಷದ 20 ಸಂಸದರು ಬಂಡಾಯ ಎದ್ದಿದ್ದಾರೆ. ಲೋಕಸಭೆಯಲ್ಲಿ ಪ್ರತ್ಯೇಕ ಆಸನಕ್ಕೂ ವ್ಯವಸ್ಥೆ ಮಾಡಿಕೊಡಿ ಅಂತ ಸ್ಪೀಕರ್ಗೂ ಪತ್ರವನ್ನು ಕೊಟ್ಟಿದ್ದಾರೆ. ಇದರ ಮಧ್ಯೆನೇ ಪಶ್ಚಿಮ ಬಂಗಾಳದ ಮಾಜಿ ಸಿಎಂ ಹಾಗೂ ಪಕ್ಷದ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಮನೆಗಳಲ್ಲಿ ಸಭೆಗಳಾಗ್ತಾ ಇವೆ. ಕಾಲಿಘಾಟ್ ನಿವಾಸಕ್ಕೆ ಟಿಎಂಸಿ ನಾಯಕರಾದ ಸುವೇಂದು ಚಟ್ಟೋಪಾಧ್ಯಾಯ, ಕಲ್ಯಾಣ್ ಬ್ಯಾನರ್ಜಿ ಬಂದು ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶದ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅನಿವಾಸಿ ಭಾರತೀಯರಿಂದ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಫ್ರಾನ್ಸ್ನಿಂದಲೂ ಮೋದಿಗೆ ವಿಶೇಷ ಗೌರವ ಸಿಕ್ಕಿದೆ. ಫ್ರಾನ್ಸ್ನ ಕೋಟ್ ಡಿ ಅಜೂರ್ ವಿಮಾನ ನಿಲ್ದಾಣಕ್ಕೆ ಮೋದಿ ಬಂದಿಳಿದ್ರು. ಈ ವೇಳೆ ಫ್ರಾನ್ಸ್ ಸರ್ಕಾರದ ಸಚಿವರು ಮೋದಿ ಅವರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡ್ರು. ಭಾರತ ಫ್ರಾನ್ಸ್ ರಾಯಭಾರಿಯಾಗಿರುವ ಥಿಯರಿ ಮ್ಯಾಥ್ಯೂಸ್ ಸೇರಿ ಅನೇಕ ಗಣ್ಯರು ಸಾಕ್ಷಿಯಾದರು. ಎಲ್ಲಕ್ಕಿಂತ ಹೆಚ್ಚಾಗಿ ಆಕರ್ಷಕ ಸಾಂಸ್ಕೃತಿಕ ಪ್ರದರ್ಶನದೊಂದಿಗೆ ಅನಿವಾಸಿ ಭಾರತೀಯರು ತ್ರಿವರ್ಣ ಧ್ವಜ ಹಿಡಿದು ಪ್ರಧಾನಿಗೆ ಸ್ವಾಗತ ಕೋರಿದ್ರು. ಇದಾದ್ಮೇಲೆ ಫ್ರಾನ್ಸ್ನ ನೈಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಫ್ರೆಂಚ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ಒಪ್ಪಿಗೆಯೊಂದಿಗೆ ಸ್ವಾಗತ ಮಾಡಿಕೊಂಡ್ರು. ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮದಲ್ಲಿ ಇಬ್ಬರು ಭಾಗಿಯಾದರು. ಭಾರತ್ ಇನ್ನೋವೇಟ್ಸ್ 2026 ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು. ಇದು ಭಾರತೀಯ ಡೀಪ್ ಟೆಕ್ ಸ್ಟಾರ್ಟ್ಅಪ್ಗಳು ಮತ್ತು ನಾವೀನ್ಯತೆಯನ್ನ ಜಾಗತಿಕ ಹೂಡಿಕೆದಾರರ ಮುಂದೆ ಪ್ರದರ್ಶಿಸುವ ವೇದಿಕೆಯಾಗಿದೆ. ಓಯೋ ರೂಮ್ಸ್ನ ರಿತೇಶ್ ಅಗರ್ವಾಲ್ ಸೇರಿದಂತೆ ಅನೇಕ ಉದ್ಯಮಿಗಳು ಭಾಗವಹಿಸಿದ್ರು. ಮೋದಿ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರನ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ರಕ್ಷಣೆ, ಬಾಹ್ಯಾಕಾಶ ಮತ್ತು ಎಐ ಸಹಕಾರದ ವಿಸ್ತರಣೆಗೆ ಒತ್ತು ನೀಡಿದ್ದಾರೆ. ಈಗ ರಾಜ್ಯ, ದೇಶ, ವಿದೇಶಗಳ ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ 8ನಲ್ಲಿ. ರಾಜಧಾನಿ ಬೆಂಗಳೂರಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಧಾರಾಕಾರವಾಗಿ ಸುರಿದ ಮಳೆಗೆ ವಿಜಯನಗರದಲ್ಲಿ ಬೃಹತ್ ಮರವೊಂದು ಧರೆಗುರುಳಿ ಅವಾಂತರ ಸೃಷ್ಟಿಯಾಗಿದೆ. ನಾಗರಬಾವಿ ಸಮೀಪ ದೀಪ ಕಾಂಪ್ಲೆಕ್ಸ್ ಬಳಿ ನೀರು ತುಂಬಿದ ಗುಂಡಿಗೆ ಮಹಿಳೆ ಬಿದ್ದಿದ್ದಾರೆ. ಆರ್ಆರ್ ನಗರ, ಚಂದ್ರ ಲೇಔಟ್ ಸಮೀಪದ ಔಟರ್ ರಿಂಗ್ ರೋಡ್ಗಳೆಲ್ಲ ಜಲಮಯವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸಂಜೆ ಆಗ್ತಾ ಇದ್ದಂಗೆ ಶುರುವಾದಂತಹ ಮಳೆ ನಿರಂತರವಾಗಿ ಸುರಿದಿದೆ. ಬಹುತೇಕವಾಗಿ 1.5 ಗಂಟೆಗಳ ಕಾಲ ಸುರಿದಂತಹ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು. ಬಹುತೇಕ ಭಾಗಗಳಲ್ಲಿ ಗಿಡ ಮರಗಳು ಧರೆಗುರುಳಿರುವಂತಹ ಘಟನೆಗಳು ಕೂಡ ಕಂಡು ಬರ್ತಾ ಇದೆ. ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಭೇಟಿ ಕೊಟ್ಟರು. ಅಂಬಾನಿ ಕುಟುಂಬದ ಗುರೂಜಿಯ ಜೊತೆ ಆಗಮಿಸಿ ಮೂಕಾಂಬಿಕೆಯ ದರ್ಶನ ಪಡೆದರು. ಮೂಕಾಂಬಿಕಾ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮಾಡಿಸಿದ್ರು. ನಂತರ ದೇವಾಲಯದ ವತಿಯಿಂದ ಅನಂತ್ ಅಂಬಾನಿ ಅವರಿಗೆ ಗೌರವ ಸಲ್ಲಿಸಲಾಯಿತು. ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಇವತ್ತು ಮೂಕಾಂಬಿಕೆ ದರ್ಶನವನ್ನ ಪಡೆಯುವುದಕ್ಕೆ ಬಂದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ವಿಶೇಷವಾದಂತಹ ಪೂಜೆ ಸಲ್ಲಿಕೆಯಾಗಿದೆ. ಮುಖೇಶ್ ಅಂಬಾನಿಯವರ ಪುತ್ರ ಅವರ ಕಡೆಯಿಂದ ಅವರ ಗುರುಜಿ ಜೊತೆಗೆ ಬಂದು ವಿಶೇಷವಾದಂತಹ ಪೂಜೆ ಸಲ್ಲಿಕೆ ಮಾಡಿದ್ರು. ಇನ್ನು ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಅವರಿಗೆ ವಿಶೇಷವಾದಂತಹ ಗೌರವ ಸಮರ್ಪಣೆಯನ್ನ ಮಾಡಲಾಗಿದೆ.
ಕಲಬುರಗಿ ಜಿಲ್ಲೆಯಲ್ಲಿ ರಸಗೊಬ್ಬರಕ್ಕಾಗಿ ರೈತರ ಪರದಾಟ ತೀವ್ರಗೊಂಡಿದೆ. ಡಿಎಪಿ ರಸಗೊಬ್ಬರ ಸಿಗ್ತಾ ಇದ್ರೂ ಕೂಡ ಕಳಪೆ ಗುಣಮಟ್ಟದಿಂದ ಕೂಡಿದೆಯಂತೆ. ರಸಗೊಬ್ಬರದಲ್ಲಿ ಮರಳು ಕಲ್ಲುಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆಯಂತೆ. ಈ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಜೆಡಿ ಸಮ್ಮದ್ ಪಟೇಲ್ ನೇತೃತ್ವದಲ್ಲಿ ದಾಳಿ ಮಾಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರು ಪೊಲೀಸರು ಜೈಪುರದಲ್ಲಿ ಎಸಿಬಿ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ವರದಕ್ಷಿಣೆ ಕೇಸ್ನಲ್ಲಿ ಆರೋಪಿಯ ಬಂಧನಕ್ಕೆ ಅಂತ ಎಚ್ಎಎಲ್ ಪೊಲೀಸರು ಜೈಪುರಕ್ಕೆ ಹೋಗಿದ್ರು. ಈ ವೇಳೆ ಆರೋಪಿ ಬಳಿ 40,000 ಲಂಚ ಪಡಿತಾ ಇದ್ದಾಗ ಎಚ್ಎಎಲ್ ಠಾಣೆ ಪಿಎಸ್ಐ ಅನಿತಾ ಇಬ್ರು ಕಾನ್ಸ್ಟೇಬಲ್ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಬೆಂಗಳೂರಿನ ಕಾಡುಗೋಡಿ ಬಾಲಕಿ ವೆನೆಲ್ಲಾ ಹತ್ಯೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಬಾಣಸವಾಡಿ ಎಸಿಪಿ ಅನುಷಾ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಬಾಲಕಿ ಹತ್ಯೆಗೂ ಮುನ್ನ ಹಾಗೂ ಹತ್ಯೆಯ ನಂತರ ಆರೋಪಿಗಳು ಸುತ್ತಾಡಿದ ಸ್ಥಳಗಳ ಮಾಹಿತಿ ಸಂಗ್ರಹಣೆ ಮಾಡಲಾಗ್ತಾ ಇದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೊಸ ಅತಿಥಿಯ ಆಗಮನವಾಗಿದೆ. ಮುದ್ದಾದ ಮರಿಗೆ ಹಿಪ್ಪೋಪೋಟಮಸ್ ಜನ್ಮ ನೀಡಿದೆ. ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಹಿಪ್ಪೋಗಳ ಸಂಖ್ಯೆ ಈಗ 5ಕ್ಕೆ ಏರಿಕೆ ಆಗಿದೆ. ತಾಯಿ ಮರಿಯ ಆರೋಗ್ಯದ ಮೇಲೆ ವೈದ್ಯರು ಮತ್ತು ಸಿಬ್ಬಂದಿ ನಿಗಾ ಇಟ್ಟಿದ್ದಾರೆ. ಬನ್ನೇರುಘಟ್ಟ ಝೂಗೆ ನೂತನ ಅತಿಥಿ ಆಗಮನ ಆಗಿದೆ. ಇತ್ತೀಚೆಗೆ ಹಿಪ್ಪೋವೊಂದು ಸಾವನ್ನಪ್ಪಿತ್ತು. ಅದಾದ ನಂತರದಲ್ಲಿ ಒಂದು ಖುಷಿ ವಿಚಾರ. ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಹಿಪ್ಪೋಗಳ ಸಂಖ್ಯೆ ಈಗ 5ಕ್ಕೆ ಏರಿಕೆಯಾಗಿದೆ. ತಾಯಿ ಮತ್ತು ಮರಿಯ ಆರೋಗ್ಯದ ಮೇಲೆ ವೈದ್ಯರು ಮತ್ತು ಸಿಬ್ಬಂದಿಗಳು ನಿಗಾ ಇಟ್ಟಿದ್ದಾರೆ. ಹುಟ್ಟಿರುವಂತಹ ಹಿಪ್ಪೋ ಮರಿ ಹೆಣ್ಣು ಮರಿಯಾಗಿದ್ದರೆ ಇತ್ತೀಚೆಗೆ ಸಾವನ್ನಪ್ಪಿದ್ದಂತಹ ಒಬ್ಬ ವೈದ್ಯ ಏನಿದ್ದು ಆಕೆಯ ಹೆಸರನ್ನ ಇಡಬೇಕು ಅನ್ನುವಂಥ ಚಿಂತನೆ ಕೂಡ ನಡೀತಾ ಇದೆ. ಎಐಎಡಿಎಂಕೆಯ ಉಪ ಪ್ರಚಾರ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದ ನಟಿ ಗೌತಮಿ ತಡಮಲ್ಲ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸದ್ಯದ ರಾಜಕೀಯ ಪರಿಸ್ಥಿತಿಯನ್ನ ಪರಿಗಣಿಸಿ ಸಾಮಾಜಿಕ ಸೇವೆ ಮಾಡಲು ಸಾಧ್ಯ ಆಗ್ತಾ ಇಲ್ಲ, ಭಾರವಾದ ಹೃದಯದಿಂದ ರಾಜೀನಾಮೆ ನೀಡುತ್ತಾ ಇದ್ದೇನೆ ಅಂತ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿಗೆ ಪತ್ರವನ್ನ ಬರೆದಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ನಿಧಿಯಿಂದ ಕೋಟ್ಯಾಂತರ ರೂಪಾಯಿ ದುರುಪಯೋಗವಾಗಿದೆ ಅಂತ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಆರೋಪ ಮಾಡಿದರು. ಇದರ ಬೆನ್ನಲ್ಲೇ ಉತ್ತರ ಪ್ರದೇಶ ಸರ್ಕಾರವು ಸಮಗ್ರ ತನಿಖೆ ನಡೆಸಲು 3 ಸದಸ್ಯರುಗಳನ್ನೊಳಗೊಂಡ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ. 1 ವಾರದೊಳಗೆ ಎಸ್ಐಟಿ ಮಧ್ಯಂತರ ವರದಿಯನ್ನ ಹಾಗೂ 15 ದಿನದೊಳಗೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಆದೇಶ ಮಾಡಿದೆ. ಭಾರತದ ಆಟೋಮೊಬೈಲ್ ಹಾಗೂ ಇಂಧನ ವಲಯದಲ್ಲಿ ಮಹತ್ವದ ಕ್ರಾಂತಿಯಾಗಿದೆ. ವಾಹನಗಳಿಗೆ ಇದುವರೆಗೂ 20-30% ಎಥೆನಾಲ್ ಬಳಕೆ ಮಾಡಲಾಗ್ತಾ ಇತ್ತು. ಇದೀಗ 100% ಎಥೆನಾಲ್ ಇಂಧನ ಬಳಕೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸಹಿ ಹಾಕಿದ್ದಾರೆ. ಇನ್ಮುಂದೆ ಪರಿಸರ ಸ್ನೇಹಿ ಜೈವಿಕ ಇಂಧನದಲ್ಲೇ ವಾಹನಗಳು ಓಡುವ ಇಂಧನ ಕ್ರಾಂತಿಯ ಯುಗಕ್ಕೆ ಅಧಿಕೃತ ಮುದ್ರೆ ಬಿದ್ದಿದೆ. ಬಿಹಾರದ ಮುಜಫರ್ಪುರದಲ್ಲಿ ನೀಟ್ ಯುಜಿ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ನಕಲಿ ಪ್ರಶ್ನೆ ಪತ್ರಿಕೆಗಳನ್ನು ಮಾರಾಟ ಮಾಡ್ತಾ ಇದ್ದ 4 ಪೊಲೀಸರು ಬಂಧಿಸಿದ್ದಾರೆ. ಪರೀಕ್ಷೆ ಬರೆಯುವವರನ್ನೇ ಟಾರ್ಗೆಟ್ ಮಾಡಿ ಪ್ರಶ್ನೆ ಪತ್ರಿಕೆ ಮಾರಾಟ ಮಾಡ್ತಾ ಇದ್ದವರನ್ನ ಬಿಹಾರ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಡೆಹ್ರಾಡೂನ್ನ ಪ್ರತಿಷ್ಠಿತ ಭಾರತೀಯ ಮಿಲಿಟರಿ ಅಕಾಡೆಮಿ ಇತಿಹಾಸದಲ್ಲಿ ಮೊದಲ ಬಾರಿಗೆ 9 ಮಹಿಳಾ ಕೆಡಿಟ್ಗಳನ್ನು ಭಾರತೀಯ ಸೇನೆಗೆ ಸೇರ್ಪಡೆಗೊಳಿಸಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆದಿದೆ. ಇದು ಭಾರತದ ರಕ್ಷಣಾ ವಲಯದಲ್ಲಿ ಮಹಿಳಾ ಸಬಲೀಕರಣದ ಮಹತ್ವದ ಹೆಜ್ಜೆ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರುವ ಸಂಘರ್ಷ ತಾರಕಕ್ಕೇರಿದೆ. ಇದರ ನಡುವೆ 4 ತಿಂಗಳ ನಂತರ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆಗೆ ದಿನಾಂಕ ನಿಗದಿಯಾಗಿದೆ. ಜುಲೈ 4ರಂದು ಅಂತ್ಯಕ್ರಿಯೆ ಪ್ರಕ್ರಿಯೆ ಆರಂಭ ಆಗಲಿದೆ. ಜುಲೈ 9ರಂದು ಮಶಾದ್ನಲ್ಲಿರುವ ರೆಜಾ ಇಮಾಮ್ ಮಸೀದಿಯಲ್ಲಿ ಸಮಾಧಿ ಮಾಡಲು ಇರಾನ್ ಸರ್ಕಾರ ಘೋಷಿಸಿದೆ. ಯುದ್ಧ ಅಂತ್ಯವಾಯಿತು ಅನ್ನುವಷ್ಟರಲ್ಲಿ ಮತ್ತೆ ಸಂಘರ್ಷ ಉಲ್ಬಣಗೊಂಡಿದೆ. ಇಸ್ರೇಲ್ ಮೇಲೆ ಲೆಬನಾನ್ನ ಭಯೋತ್ಪಾದಕ ಗುಂಪು 3 ಡ್ರೋನ್ ದಾಳಿ ನಡೆಸಿದೆ. ಈ ದಾಳಿ ಬೆನ್ನಲ್ಲೇ ಇಸ್ರೇಲ್ ಸೇನೆಯು ಬೈರುತ್ನ ದಕ್ಷಿಣ ಉಪನಗರಗಳಲ್ಲಿರುವ ಹೆಜ್ಬುಲ್ಲಾ ನೆಲೆಗಳ ಮೇಲೆ ಭೀಕರ ವೈಮಾನಿಕ ದಾಳಿ ನಡೆಸಿದೆ. ಮಧ್ಯಪ್ರಾಚ್ಯದ ಬಿಕ್ಕಟ್ಟಿಗೆ ಇವತ್ತೇ ತೆರೆ ಬೀಳುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಇಂದೇ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುತ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಇನ್ ಮುಂದೆ ಪರಮಾಣು ಶಸ್ತ್ರಾಸ್ತ್ರ ಬಯಸಲ್ಲ, ಸಹಿ ಹಾಕಿದ ಕೂಡಲೇ ಹಾರ್ಮುಜ್ ಜಲಸಂಧಿ ಓಪನ್ ಆಗಲಿದೆ ಎಂದಿದ್ದಾರೆ. ಆದರೆ ಯಾವುದೇ ಒಪ್ಪಂದ ಮಾಡಿಕೊಳ್ಳಲ್ಲ ಅಂತ ಇರಾನ್ ಹೇಳ್ತಾ ಇದೆ.
T20 ಮಹಿಳಾ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಆಟಗಾರರು ಪಂದ್ಯದಲ್ಲೇ ಆಶಾವಾದ ಮೂಡಿಸಿದ್ದಾರೆ. ಟೂರ್ನಿಯ ಮೊದಲ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ಧ ಉತ್ತಮ ರನ್ ಬಾರಿಸಿದ್ದಾರೆ. ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಆಟಗಾರರು 170 ರನ್ ಬಾರಿಸಿದ್ದಾರೆ. ಸ್ಮೃತಿ ಮಂದನ 68, ನಾಯಕಿ ಕೌರ್ 36 ಹಾಗೂ ರಿಚಾ ಘೋಷ್ 34 ರನ್ ಬಾರಿಸಿದ್ದಾರೆ.